ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆ ಪನ್ನೀರ್ ಮಸಾಲ ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಈ ಚೋಲಾ ಪನ್ನೀರ್ ಮಸಾಲೆ ಮಾಡಲಿಕ್ಕೆ ನಾನು 1 ಪ್ಯಾಕೆಟು ಪನ್ನೀರನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಕಡಲೆಯನ್ನು ತೊಗೊಂಡಿದ್ದೀನಿ. ಅದನ್ನು ರಾತ್ರಿಗೆ ನೆನೆ ಹಾಕಿಟ್ಟಿದ್ದೀನಿ. ಒಂದಿನ ಮುಂಚೆ ರಾತ್ರಿ ನೆನೆಸಿಡಬೇಕು. ಕುಕ್ಕರಲ್ಲಿ ಬೆಳಿಗ್ಗೆ ಅದನ್ನು ತೊಳೆದು ಈಗ ಆ ಕಡಲೆನ ಹಾಕ್ತಾಯಿದ್ದೀನಿ. ಈಗ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ, ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಹಾಕಿದ್ದೀನಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಪರಿಮಳ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ. ಇದನ್ನು ಹಾಕಿ ಕುಕ್ಕರಲ್ಲಿ 3ರಿಂದ 4 ವಿಸಿಲನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಗ್ಯಾಸ್ ಮೇಲೆ ಇಟ್ಟು ಇದನ್ನು ಕುಕ್ಕರಲ್ಲಿ ವಿಸಿಲ್ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ವಿಸಿಲ್ ಹಾಕಿ 4 ವಿಸಿಲ್ ಹಾಕಬೇಕು, ಕಡಿಮೆ ಅಂದರೆ. ಈ ರೀತಿ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸಾಫ್ಟ್ ಆಗಬೇಕು ಕಡಲೆ. ನಂತರ ಇನ್ನೊಂದು ಕಡೆಯಲ್ಲಿ ಬಾಣಲಿ ಇಟ್ಟು ಅದಕ್ಕೆ 1-2 ಚಮಚದಷ್ಟು ತೆಂಗಿನೆಣ್ಣೆ ಹಾಕಬೇಕು. ಇದು ಕಾದ ನಂತರ ಇದಕ್ಕೆ ನಾನು ತುಪ್ಪ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ರುಚಿ ಕೊಡುತ್ತೆ. ಪನ್ನೀರನ್ನು ಮೊದಲು ನಾವು ಚೆನ್ನಾಗಿ ಹುರ್ಕೊಳ್ಬೇಕು ಇದರಲ್ಲಿ. ಅದಕ್ಕೋಸ್ಕರ ನಾವು 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಅದು ಸ್ವಲ್ಪ ಕೆಂಪಾದ ನಂತರ ಈಗ ನಾವು ಇದಕ್ಕೇನು ಮಾಡಬೇಕಂತ ಹೇಳಿದರೆ ನೋಡಿ, ಈ ರೀತಿ ಆಗಬೇಕು. ಅದರ ನಂತರ ನಾವು ಇದಕ್ಕೆ ಪನ್ನೀರನ್ನು ಕಟ್ ಮಾಡಿಟ್ಟಿದ್ವಲ್ಲ ಆ ಪನ್ನೀರೆಲ್ಲ ಹಾಕಿ ಇದನ್ನು ಸಾಫ್ಟ್ ಮಾಡ್ಕೊಳ್ತೀವಿ. ಯಾಕಂತ ಹೇಳಿದ್ರೆ ನಾವು ಲಾಸ್ಟಿಗೆ ಗ್ರೇವಿಲಿ ಹಾಕಿದಾಗ ಹುಡಿ ಆಗಬಾರ್ದಂತ ಮುಂಚೆನೇ ಇದನ್ನು ಒಂದು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ನಂತರ ತಿನ್ನಲಿಕ್ಕೂ ಲಾಯ್ಕಾಗುತ್ತೆ. ಕುರುಮ್ ಇರುತ್ತೆ, ಕರ್ಗೆ ಹೋಗೋದಿಲ್ಲ. ಮತ್ತು ಲಾಸ್ಟಿಗೆ ಕೊನೆಗೆ ಹಾಕೋದ್ರಿಂದ ಹೆಚ್ಚಿಗೆ ಬೇಯಿಸೋದು ಬೇಡ. ಈಗ 1-2 ನಿಮಿಷ ದೊಡ್ಡ ಉರಿಲಿಟ್ಟು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೊಳ್ಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹುಡಿನ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು. ಈ ರೀತಿ ಇದರಲ್ಲಿ ಎಣ್ಣೆ, ನೀರು ಎಲ್ಲ ಹೋಗಬೇಕು. ಆ ರೀತಿ ಹುರ್ಕೊಳ್ಬೇಕು ಇದನ್ನು. ನಾವು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಎಲ್ಲ ಇರೋದ್ರಿಂದ ಅದಕ್ಕೆ ನಾನು ಒಂದು 5 ಒಣ ಮೆಣಸನ್ನು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. 1-2 ನಿಮಿಷ ಮೀಡಿಯಮ್ ಉರಿಯಲ್ಲಿಟ್ಟು ಹುರ್ಕೊಳ್ಬೇಕು. 1.5 ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕಿದ್ದೀನಿ. ಅದನ್ನು ಹಾಕಿ ನಂತರ ಜೀರಿಗೆ 1 ಚಮಚ ಹಾಕಿದ್ದೀನಿ. ಆಮೇಲೆ ಮೆಣಸಿನಕಾಳು 1 ಟೇಬಲ್ ಸ್ಪೂನಷ್ಟಿಂತ ಸ್ವಲ್ಪ ಕಡಿಮೆ ಹಾಕಿ ಚೆನ್ನಾಗಿ ಇದೆಲ್ಲ ಹುರ್ಕೊಳ್ಬೇಕು. ನೋಡಿ, ಈ ರೀತಿ ಹುರ್ಕೊಳ್ಬೇಕು. ಹುರಿದಾದ ನಂತರ ನೋಡಿ ಇದನ್ನು ತಣಿಸ್ಬೇಕು. ತಣಿದ ನಂತರ ಇದಕ್ಕೆ ಒಂದು 5ರಿಂದ 6 ಕೊಕೊನಟ್ ಪೀಸನ್ನು ಈ ರೀತಿ ಕಟ್ ಮಾಡಿದ ಪೀಸು. ನಂತರ ನಾವು ಹುರ್ಕೊಂಡಿದ್ವಲ್ಲ ಆ ಮಸಾಲೆಗಳನ್ನೆಲ್ಲ ಹಾಕಿ ನೀರು ಹಾಕಿ ಮಿಕ್ಸಿಲಿ ಹರ್ಕೊಳ್ಬೇಕು. ಚೆನ್ನಾಗಿ ಈ ರೀತಿ ಮಾಡ್ಕೊಳ್ಬೇಕು. ಕಡಿಯಾಗಿ ಹರ್ಕೊಳ್ಬೇಕು. ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಇದು ಕಡಿ ಮಾಡ್ತಾ ಇರೋದ್ರಿಂದ, ಗ್ರೇವಿ ಥರ ಮಾಡ್ತಾ ಇರೋದ್ರಿಂದ ಇದು ಹೆಚ್ಚು ಗಂಧ ಏನು ಬೇಡ. ಈ ರೀತಿ ಕಡಿ ಇರಬೇಕು. ನಂತರ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಟು ಬಾಣಲಿ ಕಾದ ನಂತರ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಬೇಕು. ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಬೇಕು. ಇದಕ್ಕೆ ನಾನು ಯಾವುದೇ ಗರಂ ಮಸಾಲೆನ ಹಾಕ್ತಾಯಿಲ್ಲ. ಯಾಕಂದರೆ ಅದೆಲ್ಲ ಬಾಯಿಗೆ ಸಿಗೋದ್ರಿಂದ ನಮ್ಮ ಮನೇಲಿ ಇಷ್ಟ ಇಲ್ಲ. ನೀವು ಬೇಕಾದರೆ ಹಾಕ್ಕೊಳ್ಬೋದು. ಎಲೆನ, ಚಕ್ಕೆ, ಲವಂಗ ಎಲ್ಲ ಹಾಕ್ಬೋದು. ಅದು ಆಪ್ಷನಲ್. ಆದರೆ ನಾನು ಗರಂ ಮಸಾಲೆ ಪುಡಿನ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಕೆಂಪಾದ ನಂತರ ನಾನು ದೊಡ್ಡದಾದಂಥ 2 ಈರುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕದಾದರೆ 3ರಿಂದ 4 ಈರುಳ್ಳಿ ತೊಗೊಳ್ಳಿ. ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. 2 ಹಸಿಮೆಣಸು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದು ಕೆಂಪಾಗಬೇಕು, ಒಂದು ಸ್ವಲ್ಪ ಕೆಂಪಾಗೋವರೆಗೆ. ಈ ರೀತಿ ನೋಡಿ, ಈಗ ಚೆನ್ನಾಗಿ ಕೆಂಪಾಗಿದೆ. ಇದಾದ ನಂತರ ನಾನೀಗ ದೊಡ್ಡದಾದಂಥ 2 ಟೊಮೆಟೊ, ಚಿಕ್ಕದಾದ್ರಿಂದ 3ರಿಂದ 4 ಟೊಮೆಟೊ ತೊಗೊಳ್ಬೇಕು. ಈ ರೀತಿ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಬೇಕು. ಅದನ್ನು ಹಾಕಿ ನಾನೀಗ ಮತ್ತೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈ ರೀತಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ, ಈಗ ಪೆಂಡಿಗೋಸ್ಕರ ತುಂಬ ಸಾಫ್ಟ್ನೆಸ್ ಚೆನ್ನಾಗಿ ಬೇಯಬೇಕು ಬೇಗ ಅನ್ನೋಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕಿ ನೋಡಿ, ಈ ರೀತಿ ಈಗ ಈ ರೀತಿ ಎಲ್ಲ ಸಣ್ಣ ನೀರೆಲ್ಲ ಬಿಡ್ತಾಯಿದೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಇದೇ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು.
ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಎಣ್ಣೆ ಅಂಶ ಎಲ್ಲ ಬಿಡಬೇಕು, ಅಲ್ಲಿ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಆಗಿದೆ, ಈ ರೀತಿ ಆಗಬೇಕು. ಸಾಫ್ಟ್ ಆಗಿದೆ ನೋಡಿ, ಉಪ್ಪು ಹಾಕಿದ್ರಿಂದ ಇಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ ನಾನು ಇದಕ್ಕೆ ಒಂದು ಚಮಚದಲ್ಲಿ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಹಸಿ ಅಂಶ ಹೋಗುವವರೆಗೆ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ನಾನು ಅರ್ದಿಟ್ಟಂತಹ ಮಸಾಲೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿ ಮತ್ತೆ ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ಈ ಮಸಾಲೆಗಳೆಲ್ಲ ಚೆನ್ನಾಗಿ ಬೇಯಬೇಕು, ಇದು ಎಣ್ಣೆ ಅಂಶ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡಿ ಈ ರೀತಿ ಆಗಿದೆ ನೋಡಿ, ಈ ರೀತಿ ಆಗಬೇಕು. ಮಸಾಲೆ ಎಲ್ಲ ಗಟ್ಟಿಯಾಗೋ ತನಕ, ಆಯಿಲ್ ಅಂಶ ಎಲ್ಲ ಬಿಡೋ ತನಕ ಈ ರೀತಿ ಬೇಯಿಸ್ಕೊಳ್ಳೋ. ನಂತರ ನಾನು ಹಾಲಿನ ಕೆನೆ 1-2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಈಗ ಗ್ರೇವಿನ ಹಾಕಿ ಚೆನ್ನಾಗಿ ಕಲಿಸ್ಬೇಕು ಹಾಲಿನ ಕೆನೆನ. ನೋಡಿ ಈ ರೀತಿ ಆಗಬೇಕು ನೋಡಿ, ಈ ರೀತಿ ಎಣ್ಣೆ ಎಲ್ಲ ಬಿಡ್ತಾಯಿದೆ ನೋಡಿ, ಯಾವ ರೀತಿ ಕುದಿ ಬರ್ತದೆ. ಒಂದು 5 ನಿಮಿಷವರೆಗೂ ಈ ರೀತಿ ಚೆನ್ನಾಗಿ ದೊಡ್ಡೂರಲ್ಲಿಟ್ಟೆ ಈ ರೀತಿ. ಇದನ್ನು ನೋಡಿ, ಈಗ ನೀರಿನ ಅಂಶ ಎಲ್ಲ ಕಡಿಮೆ ಆಗ್ತಾ ಬಂತು. ಗ್ರೇವಿ ಈಗ ಹಸಿ ಅಂಶ ಎಲ್ಲ ಹೋಗಿದೆ. ಈಗ ನಾವೇನು ಮಾಡಬೇಕಂದ್ರೆ, ನಾವು ಕಡಲೆನ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದು ನೋಡಿ, ಈ ರೀತಿ ಸಾಫ್ಟ್ ಆಗಬೇಕು. ಮುಟ್ಟಿದ ಕೂಡಲೇ ಇದಾಗಬೇಕು ನೋಡಿ. ಇದನ್ನು ನಾವೀಗೇನು ಮಾಡಬೇಕು, ಎಲ್ಲನೂ ತೆಗೆದು ಈ ಗ್ರೇವಿಗೆ ಹಾಕಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ ಈ ಕಡಲೆನೆಲ್ಲ ನಾನು ಸಾಫ್ಟ್ ಆಗಿದೆ ಇಲ್ಲ ಅಂತ ನೋಡಲಿಕ್ಕೆ ನೋಡಿ. ಈಗ ಮತ್ತೆ ಸಾಫ್ಟ್ ಮಾಡೋಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ, ಈ ರೀತಿ ಸೌಂಡ್ ತೊಗೊಳ್ಬೇಕು. ಅದರಲ್ಲಿ ಈ ರೀತಿ ಹೀಗೆ ಒತ್ತಬೇಕು. ಆ ಕಡಲೆನೆಲ್ಲ ಒಂದೊಂದೇ ಚೆನ್ನಾಗಿ ಹುಡಿ ಮಾಡಬೇಕು. ಎಷ್ಟಾಯಿತು ಅಷ್ಟನ್ನು ಗ್ರೇವಿನಿ ಇದನ್ನ ಹೀಗೆ ಪೇಸ್ಟ್ ಮಾಡಬೇಕು. ಈ ರೀತಿ ಹುಡಿ ಮಾಡಬೇಕು ಒಂದೊಂದೇ ಕಡಲೆನ. ಹೀಗೆ ಮಾಡ್ತಾ ಹೋದಂಗೆ ಈಗೇನಾಗುತ್ತಂದರೆ, ಗ್ರೇವಿ ಸಣ್ಣ ಉರಿಲಿ ಇಟ್ಕೊಂಡಿರಬೇಕು. ಹೀಗೆ ಮಾಡ್ತಾ ಇರುವಾಗ ಗ್ರೇವಿ ಎಲ್ಲ ದಪ್ಪ ಆಗುತ್ತೆ. ನಾವು ಆವಾಗ ಏನು ಮಾಡಬೇಕಂತ ಹೇಳಿದರೆ, ನಾವು ಈ ಕಡಲೆನ ಕುಕ್ಕರಲ್ಲಿ ಬೇಯಿಸುವಾಗ ನೀರು ಹಾಕಿದ್ವಲ್ಲ, ಆ ನೀರನ್ನು ಫಸ್ಟ್ ಹಾಕಿರಲಿಲ್ಲ ನಾನು. ಯಾಕಂದರೆ ಈ ರೀತಿ ಮಾಡುವಾಗ ನೀರಿದ್ರೆ ತೊಂದರೆ ಆಗುತ್ತಂತ. ಈಗ ನಾವೇನು ಮಾಡಬೇಕು, ಆ ನೀರನ್ನೆಲ್ಲ ಹಾಕಬೇಕು. ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ. ಇಷ್ಟು ಗಟ್ಟಿ ಇರಬೇಕು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ, ಈ ರೀತಿ ಆಗಬೇಕು ಗ್ರೇವಿ. ಎಲ್ಲ ಈಗ ನೋಡಿ, ಎಣ್ಣೆ ಅಂಶ ಎಲ್ಲ ಮೇಲೆ ಕಾಣ್ತಾ ಇದೆ. ಈ ರೀತಿ ಕುದಿ ಬರಬೇಕು. ನಂತರ ಈಗ ನಾವು ಲಾಸ್ಟಿಗೆ ಪನ್ನೀರ್ ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪನ್ನೀರನ್ನು ಒಂದೊಂದೇ ಈ ರೀತಿಯಾಗಿ ಹರಡಾಕ್ತಾಯಿದ್ದೀನಿ. ಅದನ್ನು ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದನ್ನು ನೋಡಿ, ಈ ರೀತಿ ಚೆನ್ನಾಗಿ ನಿಧಾನವಾಗಿ ಕಲಿಸ್ಬೇಕು. ನೋಡಿ ಈಗ ಕುದಿ ಬಂತು, ಈ ರೀತಿ ಆಗಬೇಕು. ಒಂದು 2 ನಿಮಿಷ ದೊಡ್ಡ ಉರಿಲಿಟ್ಟು ಈ ರೀತಿ ಕುದಿ ಬಡಿಸ್ಕೊಳ್ಬೇಕು ನೋಡಿ. ಈ ರೀತಿ ಆಗಿದೆ ಈಗ ಗ್ರೇವಿ. ಇದು ಚಪಾತಿ, ದೋಸೆ, ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಒಂದು ಸಲ, ಹೇಗಾಗಿದೆ ಅಂತ ನನಗೆ ತಿಳಿಸಿ. ಈ ಗ್ರೇವಿಗೆ ಈಗ ನಾನು ಲಾಸ್ಟಿಗೆ ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಪೌಡರ್ನ. ನಾನು 1 ಚಮಚದಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ, ಜಾಸ್ತಿ ಹಾಕಲ್ಲ. ಯಾಕಂದರೆ ಗರಂ ಮಸಾಲೆ ಹೆಚ್ಚಿಗೆ ಹಾಕಿದರೆ ಒಂಥರ ಹೊಟ್ಟೆ ಉರಿ ಬರುತ್ತೆ. ಅದಕ್ಕೆ ನಾನು ಹೆಚ್ಚಿಗೆ ಹಾಕಲ್ಲ, ಒಂದು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನಂತರ ಇದನ್ನು ಮತ್ತೆ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿರೋದು ಸಣ್ಣ ಸಣ್ಣ ಕಟ್ ಮಾಡೋದನ್ನ ಹಾಕಿ ಮತ್ತೊಂದು ಸಲ ಕಲಿಸ್ತೀನಿ ಚೆನ್ನಾಗಿ. ಗ್ಯಾಸನ್ನು ಬಂದ್ ಮಾಡಿಬಿಟ್ಟು ಈಗ ನೋಡಿ, ರುಚಿಯಾದಂತಹ ಗ್ರೇವಿ ರೆಡಿಯಾಗಿದೆ. ಪನ್ನೀರ್ ಮತ್ತು ಕಡಲೆ ಹಾಕಿ ಗ್ರೇವಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅಂತ.